ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ನಿಮ್ಮ ಟ್ರಾವೆಲ್ ಬಗ್ಗೆ ತಿಳ್ಕೊಂಡ್ವಿ. ನೀವು ಟ್ರಾವೆಲ್ ಮಾಡ್ತಾ ತೆಗೆದಿರೋ ಫೋಟೋಗ್ರಫೀಸು, ಅಲ್ಲಿ ಅನುಭವಗಳನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಂಡ್ರಿ. ಈ ಟ್ರಾವೆಲ್ ಮಾಡ್ತಾ ಮಾಡ್ತಾನೆ ನೀವು ವೈಲ್ಡ್ ಲೈಫ್ ಫೋಟೋಗ್ರಫಿ ಕೂಡ ಬರ್ತೀರಿ. ಹೌದು. ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ, ಬಂಡೀಪುರದಲ್ಲಿ, ನಾಗರಹೊಳೆ, ದಾಂಡೇಲಿ ಎಲ್ಲ ಕಡೆ ತೆಗೆದಿದ್ದೀರಿ. ಭರತ್ಪುರ ಭಾರತದಲ್ಲಿ, ಹಾಗೆ ವಿದೇಶದಲ್ಲೂ ಕೂಡ ತೆಗೆದಿದ್ದೀರಿ. ಹೌದು. ವಿದೇಶದಲ್ಲಿ ನೀವು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡುವಾಗ ಮರೆಯಲಾರದ ಅನುಭವ ಆಗಿರುವಂಥ ಜಾಗ ಯಾವುದು? ಕೀನ್ಯಾ. ಕೀನ್ಯಾ ಏನು ಅಲ್ಲಿ ವಿಶೇಷತೆ ಏನು? ನನಗೆ ಮುಂಚೆ ಕೀನ್ಯಾ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಫೋಟೋಗ್ರಫಿ ಅಂದರೆ ನಾನು ವೈಲ್ಡ್ ಲೈಫ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದಾಗ. ಆದರೆ ಈ ಸಲಾನ್ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದಾಗಿಂದ ಅಥವಾ ಸಲಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ನನಗೆ ಕೀನ್ಯಾ ಬಗ್ಗೆ ಗೊತ್ತಾಯಿತು. ಮುಂಚೆ ಅಷ್ಟೊಂದು ಜನ ಹೋಗಿ ಬರ್ತಾ ಇರಲಿಲ್ಲ, ಕೆಲವರು ಹೋಗಿ ಬರ್ತಾಯಿದ್ರು. ಅವ್ರ ಹತ್ರ ಸುಮಾರು ಚಿತ್ರಗಳಿತ್ತು, ಹೇಳ್ತಾಯಿದ್ರು ಅಷ್ಟು ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿರುತ್ತೆ ಅಂತೆಲ್ಲ. ಅದಕ್ಕೆ ನಾನು ಒಂದು ಸತಿ ಹೋಗಲೇಬೇಕು ಅಂದ್ಕೊಂಡೆ. ಸೊ ಮೊದಲನೇ ಸಲ ಹೋಗಿದ್ದು 2 ವರ್ಷದ ಕೆಳಗೆ. ಅದು ಗುಂಪಲ್ಲಿ ಹೋಗಲಿಲ್ಲ, ನಾನು ನನ್ನ ಹಸ್ಬೆಂಡು ಮತ್ತು ಇನ್ನಿಬ್ಬರು ಫ್ರೆಂಡ್ಸು, 4 ಜನ ಅಷ್ಟೇ ಹೋಗಿದ್ದು. ಸೊ ಆ ಫ್ರೆಂಡ್ಸು ಮುಂಚೆ ಹೋಗಿ ಬಂದಿದ್ದರು ಕೀನ್ಯಾಗೆ, ಅದೇ ಜಾಗಕ್ಕೆ ಹೋಗಿ ಬಂದಿದ್ದರು. ಅದಕ್ಕೆ ಅವರು ಇಲ್ಲೆಲ್ಲ ಚೆನ್ನಾಗಿದೆ, ಇಲ್ಲೇ ಹೋಗೋಣ ಅಂತ ಹೇಳಿದ್ರು. ಓಕೆ ನಾವು ಬರ್ತೀವಿ ಅಂತಂದ್ವಿ. ಸೊ ಹೀಗೆ ಪ್ಲ್ಯಾನ್ ಮಾಡಿದ್ವಿ. ನವೆಂಬರಲ್ಲಿ ಹೋದ್ವಿ ಫಸ್ಟ್ ಟೈಮ್. ಒಂದು ಮಾರಾ ಟ್ರೈಲ್ಸ್ ಅಂತ ಒಂದು ಕ್ಯಾಂಪ್ ಇದೆ, ಆ ಕ್ಯಾಂಪಲ್ಲಿ ಅವರಿಬ್ಬರು ಹೋಗಿದ್ದಿದ್ದು ಮುಂಚೆ. ಅದಕ್ಕೆ ಅದೇ ಕ್ಯಾಂಪಲ್ಲೇ ಬುಕ್ ಮಾಡೋಣ ಅಂತ ಹೇಳಿದ್ರು. ಸೊ ಎಲ್ಲ ಆನ್ಲೈನೇ ಎಲ್ಲ ಆಯಿತು, ಎಲ್ಲ ಬುಕ್ ಮಾಡಿದ್ವಿ. ಮುಂಚೆ ನಿಮ್ಮದು ಪ್ಲ್ಯಾನಿಂಗ್ ಎಲ್ಲ ಆಗಿದ್ದು 4-5 ತಿಂಗಳು ಮುಂಚೆ. ಯಾಕೆಂದರೆ ಆ ಕ್ಯಾಂಪ್ಗಳಲ್ಲಿ ಅಕಾಮಿಡೇಷನ್ ಇರುತ್ತೆ, ಒಂದಷ್ಟು 8-10 ಟೆಂಟ್ಗಳಿರ್ಬೋದು ಆ ಥರ. ನೀವು ಮೈಗ್ರೇಷನ್ನು ಅದಕ್ಕೆ ಯೂಶ್ವಲಿ ಜುಲೈ ಆಗಸ್ಟ್ ಆ ಟೈಮಲ್ಲಿ ಆಗುತ್ತೆ. ಅದಕ್ಕೆ ಹೋಗೋಕ್ಕೆ ನಾವು ಕೀನ್ಯನ್ ಏರ್ಲೈನ್ಸಲ್ಲಿ ಹೋದ್ವಿ. ಸೊ ಅದು ಇಲ್ಲಿಂದ ಮುಂಬೈಗೆ ಹೋಗಿ, ಮುಂಬೈಯಿಂದ ನೈರೋಬಿ ಮತ್ತು ವಾಪಸ್ ನೈರೋಬಿಯಿಂದ ಮುಂಬೈ, ಆಮೇಲೆ ಬೆಂಗಳೂರು. ಅಲ್ಲಿ ನೈರೋಬಿಯಿಂದ ಮಸೈ ಮಾರಾಗೆ ಹೋಗಬೇಕು ಅಂತ ಹೇಳಿದ್ರೆ, ಅಲ್ಲಿ ನೋಡೋ ಜಾಗಗಳು ಎಷ್ಟೊಂದಿದೆ. ನೈರೋಬಿ ನ್ಯಾಷನಲ್ ಪಾರ್ಕ್ ಅಂತಲೇ ಇದೆ, ಅದು ನೈರೋಬಿನಲ್ಲೇ ಇರೋದು. ಬಟ್ ನಾವು ಮಸೈ ಮಾರಾಗೆ ಹೋಗಬೇಕಾಗಿತ್ತು, ಅದು ತುಂಬ ದೊಡ್ಡ ರಿಸರ್ವ್ ಅದು. ಸೊ ಈ ಕ್ಯಾಂಪ್ ಇರೋದು ಪಾರ್ಕ್ ಒಳಗಡೆ. ಕ್ಯಾಂಪ್ನವ್ರಿಗೆ ಹೇಳಿದ್ವಿ ಅರೇಂಜ್ ಮಾಡೋಕ್ಕೆ, ನೈರೋಬಿಯಿಂದ ಮಸೈ ಮಾರಕ್ಕೆ ಕರ್ಕೊಂಡು ಹೋಗಬೇಕು ಮತ್ತು ವಾಪಸ್ ತಂದು ಬಿಡಬೇಕು ಅಂತ. ಇಲ್ಲಿ ರಾತ್ರಿ ಹೊರಟ್ರೆ ಬೆಳಗಿನ ಜಾವ ಅಲ್ಲಿ ತಲುಪಿದ್ವಿ ನೈರೋಬಿ. ಅಲ್ಲಿಂದ ಕ್ಯಾಬಲ್ಲಿ ಹೋದ್ವಿ ಕ್ಯಾಂಪ್ಗೆ. ಅಲ್ಲಿ ಊಟ ಮಾಡಿಕೊಂಡು ಮಧ್ಯಾಹ್ನದಿಂದನೇ ಸಫಾರಿ ಶುರು. ಅಲ್ಲಿ ಇರೋ ಜೀಪ್ಗಳೆಲ್ಲ ಈ ಟೊಯೋಟಾ ಲ್ಯಾಂಡ್ ಕ್ರೂಸರ್ಗಳು, ತುಂಬ ಸ್ಟೇಬಲ್ ಗಾಡಿಗಳು. ನಾವು ಇವಾಗ ಇಲ್ಲಿ ನಮ್ಮೂರಲ್ಲಿ ಅಥವಾ ಇಂಡಿಯಾಲಿ ನೋಡ್ತೀವಲ್ಲ, ಇವಾಗ ಕಾರ್ಬೆಟ್ ಅಂತ ಕಡೆ ಎಲ್ಲ ಜಿಪ್ಸಿ ಇರುತ್ತೆ, ಅದು ಚೆನ್ನಾಗೇ ಇರುತ್ತೆ. ಬಟ್ ಇದರಷ್ಟು ಸ್ಟೇಬಲ್ ಇರಲ್ಲ ಅದು. ಮಸೈ ಮಾರಾನಲ್ಲಿ ಎಷ್ಟೊಂದು ರಿವರ್ ಕ್ರಾಸಿಂಗ್ ಎಲ್ಲ ಇರುತ್ತೆ, ನೀವು ದಾಟ್ಕೊಂಡೆಲ್ಲ ಹೋಗಬೇಕು ಅಂದರೆ. ಸುಮಾರು ಸತಿ ಹಿಂಗೆ ಹೋಗಿ ಹಿಂಗೆ ಹತ್ತಿದ್ದೀವಿ, ಅದರೊಳಗಡೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಹಂಗೆ ಹೋಗ್ತಾ ಇದ್ದೀವಿ ಅಂತ, ಅಷ್ಟು ಸ್ಟೇಬಲ್ ಆಗಿರುತ್ತೆ. ಬೆಳಗಿನ ಜಾವ ನಾವು ಬೇಗನೆ ಹೊರಡಬೇಕು, ಸನ್ರೈಸ್ಗಿಂತ ಮುಂಚೆ. ಚಳಿ ಇರ್ತಾಯಿತ್ತು, ಅವರು ಬ್ಲ್ಯಾಂಕೆಟೆಲ್ಲ ಇಟ್ಟಿರ್ತಾಯಿದ್ರು. ಅಲ್ಲಿ ಧೂಳಿರುತ್ತೆ ಸುಮಾರು. ಸೊ ನಾವು ಆ ಬ್ಲ್ಯಾಂಕೆಟ್ನೇ ಅದು ಕ್ಯಾಮ್ರಾ ಕವರ್ ಮಾಡೋಕ್ಕೂ ಯೂಸ್ ಮಾಡ್ಬೋದು, ನಮ್ಮನ್ನು ಕವರ್ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಕೋಬೋದು. ಹೋಲ್ ಡೇ ಸಫಾರಿ ಮಾಡ್ಬೋದು. ಬೆಳಗ್ಗೆ ನೀವು ಸ್ಟಾರ್ಟ್ ಮಾಡಿದ್ರೆ ಸಂಜೆವರೆಗೂ ಮಾಡ್ತಾ ಇರ್ಬೋದು, ಏನೂ ತೊಂದರೆ ಇಲ್ಲ. ಅಂದರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಬೇಕು ನಿಮಗೆ ಅಂತ. ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಬೆಳಗ್ಗೆ ಹೋಗ್ತೀವಿ, ಮಧ್ಯಾಹ್ನ ವಾಪಸ್ ಬಂದು ಊಟ ಮಾಡಿಕೊಂಡು ತಿರ್ಗಾ ಹೋಗ್ತೀವಿ ಅಂತ. ಆಮೇಲೆ ಅಲ್ಲಿ ತಿಂಡಿಗೆ ಅವ್ರು ಪ್ಯಾಕ್ ಮಾಡ್ಕೊಂಡು ತಂದಿರ್ತಾಯಿದ್ರು. ಎಲ್ಲಾದರೂ ಒಂದು ಕಡೆ ಎಲ್ಲ ಸುತ್ತಮುತ್ತ ನೋಡಿ ಯಾವುದು ಪ್ರಾಣಿಗಳಿಲ್ಲ ಅನ್ನೋ ಕಡೆ ನಿಲ್ಲಿಸ್ತಾರೆ. ಆಮೇಲೆ ಅಲ್ಲಿ ಇಳಿಬೋದು. ಅಲ್ಲಿ ಮತ್ತು ತಿಂಡಿನೂ ಅಲ್ಲೇ, ಅವರೆಲ್ಲ ಅಲ್ಲೇ. ತಿಂಡಿ ಅಂದರೆ ಏನಿರುತ್ತೆ ಜನರಲಿ? ತಿಂಡಿ ಅಂದರೆ ಪ್ಯಾಕ್ಡ್ ಸ್ಯಾಂಡ್ವಿಚ್ಚು, ಜ್ಯೂಸು ಆ ಥರನೇ. ಅವ್ರು ಇನ್ನೇನೋ ಒಂದಷ್ಟೇನೋ ಬೀನು, ರೈಸು ಆ ಥರದ್ದು ಎಲ್ಲ ಏನೋ ಕೊಡ್ತಾಯಿದ್ರು. ನಾವು ಆಮೇಲೆ ಹೇಳ್ತಾ ಇದ್ವಿ, ಓಕೆ ನಮ್ಗೆ ಇಷ್ಟೇ ಸಾಕು ಅಷ್ಟೇ ಸಾಕು, ಬೇರೆ ಏನೂ ಬೇಡ ಅಂತ. ಸುಮ್ಮನೆ ಮಾಮೂಲಿ ಅಲ್ಲಿ ಅದೇ ಖುಷಿ ಆಗ್ತಿತ್ತು ಅಲ್ಲಿ. ಏಕೆಂದರೆ ನೀವು ಎಲ್ಲೋ ಗ್ರಾಸ್ಲ್ಯಾಂಡಲ್ಲಿ ಹೋಗ್ಬಿಟ್ಟು ಅಲ್ಲಲ್ಲೊಂದು ಮರ ಇರುತ್ತೆ, ಸೊ ಮರದ ಕೆಳಗೆ ನೋಡಿ ನಿಲ್ಲಿಸ್ತಾರೆ. ಸೊ ಅಲ್ಲಿ ಇಲ್ಲಿ ನೋಡಿಕೊಂಡು ಎಲ್ಲ ತಿನ್ಬೋದು. ಒಂದು ಸತಿ ಏನಾಯಿತು ಅಂದರೆ, ನಾವೆಲ್ಲೋ ನಿಲ್ಸಿದ ಕಡೆ ಅವ್ರು ಹೇಳಿದ್ರು ಅಲ್ಲಿ ಜೋಪಾನ ಹೈನಾ ಬರ್ತಾ ಇದೆ ಅಂತ.
ಅದು ಬಂತು ಹಿಂಗೆ ಬಂದು ಇಲ್ಲೇ ಪಕ್ಕದಲ್ಲೇ ಹೋಯಿತು. ಬಟ್ ಆ ಥರನೂ ಉಂಟು ಹಾಗೆ. ಆಮೇಲೆ ಇನ್ನೊಂದು ಸಲ ಏನಾಯಿತು, ನಾವು ಚೀತಾಗಳನ್ನ ಹುಡ್ಕೊಂಡು ಹೋಗಿದ್ವಿ. ಅಲ್ಲಿ ಅದ್ರ ಹತ್ರ ಸುಮಾರು ಹೊತ್ತಿದ್ವಿ ಚೀತಾಗಳಿರೋ ಕಡೆ. ಅದು ಹಂಟ್ ಮಾಡತ್ತೆ ಅಂತ ಕಾಯ್ತಾ ಇದ್ವಿ, ಮಾಡಲಿಲ್ಲ ಅದು, ಅಥವಾ ಟ್ರೈ ಮಾಡ್ತು, ಆಗಲಿಲ್ಲ. ಆಮೇಲೆ ಸರಿ ನಾವು ಓಕೆ ಎಷ್ಟೊತ್ತು ಕಾಯೋದು, ತಿಂಡಿ ತಿನ್ನೋಣ ಅಂತ ಬಂದ್ವಿ. ಯಾವುದೋ ಒಂದು ಮರದ ಕೆಳಗೆ ನಿಲ್ಲಿಸ್ಬಿಟ್ಟು ತಿಂಡಿ ತಿಂದ್ವಿ. ಅಷ್ಟೊತ್ತಿಗೆ ಇನ್ಯಾವುದೋ ಜೀಪ್ ಅವ್ರು ಕರೆದ್ರು, ಇಲ್ಲ ಅವೆಲ್ಲ ಎದ್ದಿವೆ ಅಂತ. ಅವು ಕೂತ್ಕೊಂಡಿದ್ವು, ಎದ್ದಿವೆ ಇವಾಗ ಹೊರಟಿವೆ ಅಂತ. ಸೊ ಬೇಗ ಮುಗಿಸ್ಬಿಟ್ಟು ಜೀಪಲ್ಲಿ ಕೂತ್ಕೊಂಡು ಮುಂದೆ ಹೊರಟ್ವಿ. ಆಮೇಲೆ ಸ್ವಲ್ಪ ಮುಂದೆ ಬಂದರೆ ಆ ಚೀತಾಗಳು ಬಂದು ನಾವು ಯಾವ ಮರದ ಕೆಳಗೆ ತಿಂಡಿ ತಿಂತಿದ್ವೋ ಅಲ್ಲೇ ಹೋದ್ವು. ಸೊ ಆ ಥರ. ಬಟ್ ನಾವು ಆ ಟೈಮಲ್ಲಿ ಅಲ್ಲಿರಲಿಲ್ಲ. ಸೊ ಅವ್ರು ಹಂಗೆ ನೋಡ್ತಾರೆ, ಡ್ರೈವರ್ಗಳು ಸರಿಯಾಗಿ ನೋಡಿಬಿಟ್ಟು ನಿಲ್ಲಿಸ್ತಾರಲ್ಲಿ. ಸೊ ತಿಂಡಿ ಅಲ್ಲಿ ತಿಂದ್ಕೊಂಡು ಆಮೇಲೆ ಸುಮಾರು 12:30 1 ಗಂಟೆ ಅಥವಾ 1:30 ಹಂಗೆ ಬರ್ತಾಯಿದ್ವಿ. ಅಕಸ್ಮಾತ್ ಏನಾದರೂ ಜಾಸ್ತಿ ಆ್ಯಕ್ಟಿವಿಟಿ ಸಿಕ್ಬಿಡ್ತು ಅಂದ್ಕೊಳ್ಳಿ, ಅವಾಗ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಬರೋದು. ಬಂದು ಊಟ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕೂತಿದ್ದು ಮತ್ತೆ ಹೊರಡ್ತಾಯಿದ್ವಿ. 2:30 3 ಗಂಟೆ ಹಂಗೆ ಹೊರಟು ಆಮೇಲೆ ತಿರ್ಗಾ ಎಲ್ಲ ಸುತ್ತಾಕೊಂಡು 7 ಗಂಟೆ ಅಷ್ಟೊತ್ತಿಗೆ ಬರ್ತಾಯಿದ್ವಿ. ಅಕಸ್ಮಾತ್ ಏನಾದರೂ ಅಲ್ಲೂ ತಿರ್ಗಾ ಜಾಸ್ತಿ ಆ್ಯಕ್ಟಿವಿಟಿ ಇತ್ತು, ಏನೋ ಹುಡ್ಕೊಂಡು ಹೋಗಬೇಕಾಯ್ತು ಅಂದರೆ ಇನ್ನೊಂದು ಸ್ವಲ್ಪ ಲೇಟ್ ಆಗೋದು. ಆಮೇಲೆ ಆ ಟೆಂಟು ನಾವಿದ್ದಿದ್ದ ಕಡೆ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು 2 ಸಲನೂ ಜಾಸ್ತಿ ಜನ ಇರಲಿಲ್ಲ. ಫಸ್ಟ್ ಹೋಗಿದ್ದು ನವೆಂಬರಲ್ಲಿ, ಸೆಕೆಂಡ್ ಹೋಗಿದ್ದು ಜೂನ್ನಲ್ಲಿ. 2 ಸಲನೂ ಅದೇ ಕ್ಯಾಂಪ್ಗೆ ಹೋಗಿದ್ದು. ನವೆಂಬರಲ್ಲಿ ಹೋದಾಗ ಬರೀ ನಾವು 4 ಜನ ಅಷ್ಟೇ ಇದ್ದಿದ್ದು. ಮಿಕ್ಕವರೆಲ್ಲ ಅಲ್ಲಿ ಅವರೇ ಸ್ಟಾಫೇ ಇದ್ದಿದ್ದು. ಒಬ್ಬರು ಇಂಡಿಯನ್ ಇದ್ದಾರೆ, ಅದು ಮ್ಯಾನೇಜರ್ ನೋಡ್ಕೊಳ್ಳೋದಕ್ಕೆ. ಮಿಕ್ಕಿದವರೆಲ್ಲ ಆಫ್ರಿಕನ್ಸೇ ಅಲ್ಲಿರೋರು, ಎಲ್ಲ ಮಾಸಾಯಿ ಟ್ರೈಬ್ ಅವರು. ಆಮೇಲೆ ಅವರು ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಟೆಂಟ್ಗಳೆಲ್ಲ ಸ್ವಲ್ಪ ದೂರ ಇರುತ್ತವೆ, ತುಂಬ ಹತ್ತಿರ ಇರಲ್ಲ, ಎಲ್ಲ ಇಂಡಿವಿಜುವಲ್ ಟೆಂಟ್ಸು. ಊಟಕ್ಕೆ ಒಂದು ಟೆಂಟ್ ಇರುತ್ತೆ, ಆಫೀಸ್ ಥರದಕ್ಕೆ ಒಂದು ಟೆಂಟು, ಮತ್ತು ಇಂಡಿವಿಜುವಲ್ ಟೆಂಟ್ಸ್ ಎಲ್ಲ ಇರುತ್ತೆ. ಒಂದೊಂದು ಟೆಂಟ್ಗೂ ಆ ಪಾರ್ಕ್ದು ರೂಲ್ಸ್ ಏನಿದೆ, ಒಬ್ರೊಬ್ಬರು ಮಸಾಯಿ ಗಾರ್ಡ್ನೇ ಕೊಟ್ಟಿರಬೇಕು ಅಂತ. ಸೊ ಆ ಮಸಾಯಿ ಗಾರ್ಡ್ ಕಾಯ್ಕೊಂಡಿರ್ತಾರೆ, ಆಚೆ ಇರ್ತಾರೆ ಎಲ್ಲೋ. ಸೊ ಬೆಳಗ್ಗೆ ಸಂಜೆ 6 ಗಂಟೆಯಿಂದನೋ 7 ಗಂಟೆಯಿಂದನೋ, ಬೆಳಗ್ಗೆ 7 ಗಂಟೆಯಿಂದನೋ 12 ಅವರ್ಸು ನೀವು ಆ ಟೆಂಟಿಂದ ಆಚೆ ಹೋಗಬೇಕು ಅಂದರೆ ಅವ್ರನ್ನೇ ಕರಿಬೇಕು. ಒಳಗಡೆ ಒಂದು ಬೆಲ್ ಇಟ್ಟಿರ್ತಾರೆ, ಈ ಹಸು ಕಟ್ತಾರಲ್ಲ ಆ ಥರ ಬೆಲ್ಲು. ನೀವು ಆ ಬೆಲ್ ಹೊಡೆದ್ರೆ ಅವ್ರು ಬರ್ತಾರೆ, ಆಮೇಲೆ ಅವ್ರು ಕರ್ಕೊಂಡು ಹೋಗ್ತಾರೆ. ಅವರೊಂದು ಇದು ಸ್ಪಿಯರೆಲ್ಲ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಹೇಳೋಕ್ಕಾಗಲ್ಲ, ಅಲ್ಲಿ ನಾವು ಇದ್ದಿದ್ದ ಕಡೆ ಇದು ಸಿಂಹ ಗರ್ಜಿಸೋದೆಲ್ಲ ಕೇಳಿಸ್ತಾ ಇತ್ತು. 500 ಮೀಟರ್ಸ್ ದೂರದಲ್ಲಿತ್ತು ಅನಿಸುತ್ತೆ. ರಾತ್ರಿ ಎಲ್ಲ ಏನು ಶಬ್ದನೇ ಇರಲ್ಲ, ಬೇರೆ ಏನು, ಕ್ವಾಯೆಟ್ಟಾಗಿರುತ್ತೆಲ್ಲ. ಸೊ ಎಷ್ಟು ದೂರದಿಂದ ಆದರೂ ಕೇಳಿಸುತ್ತೆ. ಅದು ಹೆಂಗೆ ಆಲ್ಮೋಸ್ಟ್ ಎಲ್ಲ ಪಕ್ಕದಲ್ಲೇ ಬಂದಂಗೆ ಅನಿಸುತ್ತದು. ಸೊ ಆಚೆ ಅಕಸ್ಮಾತ್ ಅಟ್ಯಾಚ್ ಟಾಯ್ಲೆಟೆಲ್ಲ ಇರುತ್ತೆ, ಒಳಗಡೆನೇ ಇರುತ್ತೆ, ಏನು ಆಚೆ ಹೋಗಬೇಕಾಗಿಲ್ಲ. ಹೋಗಬೇಕು ಅಂತ ಹೇಳಿದ್ರೆ ಅವ್ರನ್ನೇ ಕರಿಬೇಕು, ಅವಾಗ ಅವ್ರು ಬರ್ತಾರೆ. ಯಾಕೆಂದರೆ ನಾವು ಬೆಳಗ್ಗೆ 5 ಗಂಟೆಗೆಲ್ಲ ಹೊರಡ್ತಾ ಇದ್ವಿ. ಸೊ ಆವಾಗ ನಾವು ಅವ್ರನ್ನ ಕರಿತಾ ಇದ್ವಿ, ಅವ್ರು ಬರ್ತಾಯಿದ್ರು. ಬಂದು ಅದು ಆಫೀಸ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿಂದ ನಾವು ಜೀಪಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೊರಡ್ತಾಯಿದ್ವಿ. ಸೊ ಆ ಕ್ಯಾಂಪಲ್ಲಿ ಹೆಂಗೆ ಅಂದರೆ, ಒಳಗಡೆ ನೀವು ಕ್ಯಾಂಪಲ್ಲಿ ಇರುವಾಗ ಹೊರಗಡೆ ಹೇಗಿದೆ ಅಂತ ಗೊತ್ತಾಗಲ್ಲ. ತುಂಬ ಮರಗಳು ಅದೆಲ್ಲ ಇದೆ ಕ್ಯಾಂಪಲ್ಲಿ, ಅದಕ್ಕೆ ಜಾಸ್ತಿ ಓಪನ್ ಇಲ್ಲ ಅಲ್ಲಿ. ನಿಮ್ಗೆ ಲೈಟ್ ಎಷ್ಟಿದೆ ಅಂತಲೂ ಗೊತ್ತಾಗಲ್ಲ ಬೆಳಗ್ಗೆ. ಆ ಕ್ಯಾಂಪಿಂದ ಆಚೆ ಬಂದಿದ ತಕ್ಷಣ ಗೊತ್ತಾಗತ್ತೆ ಏನಿದೆ, ಏನಾಗ್ತಾ ಇದೆ ಆಚೆ ಕಡೆ, ಯಾವ ಥರ ಲೈಟ್ ಬರ್ತಾ ಇದೆ ಅವತ್ತಿನ ದಿನ ಅಂತೆಲ್ಲ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅದು ನಾವು ಇವಾಗ ನಮಗೆ ಬೇಕಾಗಿದ್ದ ಥರ ಚಿತ್ರ ತೆಗಿಬೇಕು ಅಂತ ಹೇಳಿದ್ರೆ ನಾವು ಹೋಗೋ ಜಾಗಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಸೊ ನಾವು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಅಷ್ಟು ಬೇಗ ಹೊರಟ್ಬಿಟ್ಟು ಹೋಗಬೇಕು. ಸನ್ರೈಸ್ಗಿಂತ ಮುಂಚೆ ಅಲ್ಲಿರಬೇಕಾ ಅಥವಾ ಸನ್ರೈಸ್ ಆಗೋ ಟೈಮ್ಗಲ್ಲಿರಬೇಕಾ ಅದು ನೋಡಿಕೊಂಡು ಅದನ್ನು ಯೂಶಲಿ ಆ ಡ್ರೈವರ್ಗಳೇ ಪ್ಲ್ಯಾನ್ ಮಾಡ್ತಾರೆ. ನಮ್ಮ ರಿಕ್ವೈರ್ಮೆಂಟ್ ಗೊತ್ತಿರುತ್ತೆ, ಅವರು ಯಾವ ಥರ ಇದು ಹಾಗೆ ಪ್ಲ್ಯಾನ್ ಮಾಡ್ತಾರೆ ಅವರು. ಕ್ಯಾಂಪ್ ಹತ್ರ ಹೋದಾಗ ಜಿರಾಫ್ಗಳೆಲ್ಲ ಕಾಣ್ಸೋಕ್ಕೆ ಶುರುವಾದವು. ಓಹ್ ಏನು ಖುಷಿ ಅವಾಗ. ಜಿರಾಫ್ ನೋಡಿರೋದು ಬರೀ ಝೂನಲ್ಲಿ, ಇಲ್ಲಿ ಬೇರೆ ಎಲ್ಲೂ ನೋಡೇ ಇಲ್ಲ. ಫಸ್ಟ್ ಟೈಮ್ ನೋಡಿದ್ರೆ ಎಷ್ಟು ಖುಷಿ, ಅದೇನು ಇಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಹತ್ತಿರ ಇಲ್ಲೇ ಇತ್ತು, ಇನ್ನೊಂದೇನೋ ಇತ್ತು. ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಇದು ಸಿಂಹ ಕಾಣಿಸ್ತು, 2 ಮರಿ ಜೊತೆ ಬಂತು ಅದು. ಸೊ ಬೇರೆಯವರೇ ಇನ್ನೂ ನನ್ನ ಹಸ್ಬೆಂಡ್ ಏನು ಅವ್ರು ಬರೀ ಫೋನಲ್ಲಿ ಫೋಟೋಗ್ರಫಿ ಮಾಡೋದು, ಇನ್ನಿಬ್ಬರು ಅವ್ರ ಕ್ಯಾಮ್ರಾ ಎಲ್ಲ ಒಳಗಡೆ ಇಟ್ಬಿಟ್ಟಿದ್ರು. ನಂದೊಂದು ಚಿಕ್ಕ ಕ್ಯಾಮ್ರಾ ಇತ್ತು, ಆಚೆ ರೆಡಿಯಾಗಿ ಇಟ್ಕೊಂಡಿದ್ದೆ. ಅದು ಬಂದ ತಕ್ಷಣ ಅದನ್ನು ಶೂಟ್ ಮಾಡೋಕ್ಕಾಯಿತು.
ಬಂದ್ವು, ಅವು ಸುಮ್ಮನೆ ಕೂತ್ಕೊಂಡ್ವು. ಅದು ಅವ್ರ ಅಮ್ಮನ ಹಿಂದೆ ಬರ್ತಾಯಿದ್ವು 2 ಕಬ್ಬು. ಸೊ ಅಲ್ಲೇ ಪಕ್ಕನೇ ಬಂತು, ಕೂತ್ಕೊಂತು. ಸೊ ಫಸ್ಟೇ ಬಂದ ತಕ್ಷಣ ಓ ಚೆನ್ನಾಗಿದೆ ಅನ್ನಿಸ್ತು. ಆಮೇಲೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ಹೊರಟು ಕ್ಯಾಂಪ್ ಆಚೆ ಬಂದರೆ ಅದೊಂದು ಝೀಬ್ರಾ ಕಿಲ್ ಮಾಡಿದೆ. ನಾವು ಅಲ್ಲಿ ಊಟ ಮಾಡೋ ಟೈಮಲ್ಲಿ ಅದು ಕಿಲ್ ಮಾಡ್ತೋ ಏನೋ ಗೊತ್ತಿಲ್ಲ ನಮಗೆ. ತುಂಬ ಹತ್ತಿರ ಕ್ಯಾಂಪ್ಗೆ, ಜಸ್ಟ್ ಆಚೆ ಬಂದ್ವಿ. ಸೊ ಆ ಝೀಬ್ರಾ ಕಿಲ್ ಸುತ್ತ ಅದು ಫುಲ್ ಫ್ಯಾಮಿಲಿ ಅವೆಲ್ಲ ಅದನ್ನೇ ತಿಂತಾಯಿದ್ವು. ಸೊ ಸುಮಾರು ಹೊತ್ತು ಅಲ್ಲೇ ಶೂಟ್ ಮಾಡ್ತಾಯಿದ್ವಿ. ಅದು ನೋಡೋಕ್ಕೆ ಚೆನ್ನ. ಒಂದು ಫಾಕ್ಸ್ ಬರ್ತಾಯಿತ್ತು ಅದನ್ನು ಕಿತ್ಕೊಂಡು ಹೋಗೋದಕ್ಕೆ. ಈ ಕಬ್ಬು ಅದನ್ನೇ ಅಟ್ಟಿಸ್ಕೊಂಡು ಹೋಗ್ತಾಯಿತ್ತು. ಅದು ಬರೋದು ಇದು ಹೋಗಿ ಅಟ್ಟಿಸ್ಕೊಂಡು ಹೋಗೋದು. ಅದೊಂಥರ ಎಷ್ಟು ನಮಗೇನು ಅನಿಸುತ್ತೆ ಅಂದರೆ ಅದು ಬರೀ ಪ್ರಾಣಿಗಳಲ್ಲ, ವಿ ಕ್ಯಾನ್ ರಿಲೇಟೆಡ್ ಟು ಹ್ಯೂಮನ್ಸ್. ನಾವೆಲ್ಲ ಹೆಂಗೆ ಬಿಹೇವ್ ಮಾಡ್ತೀವೋ ಆ ಥರ ಆ ಮಕ್ಕಳ ಆಟನೇ ತುಂಬ ಚೆನ್ನಾಗಿ. ಈ ಮಸೈ ಮಾರಲ್ಲಿ ಏನಂತ ಹೇಳಿದ್ರೆ, ನೀವು ಈ ರೋಡ್ ಏನಿರುತ್ತೆ, ರೋಡ್ ಅಂದರೆ ಟಾರ್ ರೋಡಲ್ಲ, ಎಲ್ಲ ಡರ್ಟ್ ರೋಡೇ. ಆ ರೋಡಲ್ಲೇ ಹೋಗಬೇಕು ಅಂತೇನಿಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹುಲ್ಲು ರೋಡ್ ಬಿಟ್ಬಿಟ್ಟು ಎಲ್ಲಿ ಬೇಕಾದ್ರೂ, ಎಲ್ಲೇನೋ ಅಲ್ಲಿ ಪ್ರಾಣಿ ಕಾಣಿಸ್ತಾ ಅಲ್ಲಿ ಹೋಗ್ಬೋದು, ಅದ್ರ ಪಕ್ಕನೇ ನಿಲ್ಲಿಸ್ಬೋದು. ಅಂದರೆ ಕೆಲವು ಆ್ಯಕ್ಚುಲಿ ತುಂಬ ಹತ್ತಿರ ಹೋಗೋಂಗಿಲ್ಲ. ಇವಾಗ ಒಂದು ಸತಿ ಒಂದು ಚೀತಾನ ಹುಡ್ಕೊಂಡು ಹೋಗಿದ್ವಿ. ಆ ಚೀತಾಗೆ 4 ಮರಿ ಇದೆ ಅಂತ. ಆ ಮರಿಗಳು ದೊಡ್ಡವೆ. ಅದು ನೋಡಿದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಯಾವ್ದು ಅಮ್ಮ ಯಾವ್ದು ಮರಿ ಅಂತ ಗೊತ್ತಾಗಲ್ಲ. ಅದನ್ನೇ ಪ್ರೊಟೆಕ್ಟ್ ಮಾಡೋದಕ್ಕೆ ರೇಂಜರ್ಸ್ ಇದ್ದರು. ಸೊ ಒಂದು 2-3 ಜನ ಅನಿಸುತ್ತೆ ರೇಂಜರ್ಸು ಜೀಪಲ್ಲಿದ್ದರು. ಯಾವಾಗಲೂ ಅದನ್ನು ಕಾಯ್ತಾ ಇರ್ತಾರೆ ಅವರು. ಜನಗಳು ಅದ್ರ ತುಂಬ ಹತ್ತಿರ ಹೋಗೋ ಹಾಗಿಲ್ಲ, ಸರೌಂಡ್ ಮಾಡೋ ಹಾಗಿಲ್ಲ. ಇವಾಗೇನಾದರೂ ಅದು ಹಂಟ್ ಮಾಡ್ತೋ ಏನಾದರೂ ಅಂದರೆ ಎಲ್ಲ ಜೀಪ್ಗಳು ಬಂದ್ಬಿಡುತ್ತೆ, ಸುತ್ತಾಕೊಂಡ್ಬಿಡುತ್ತೆ. ಆ ಥರ ಎಲ್ಲ ಬಿಡಲ್ಲ. ಸ್ವಲ್ಪ ಜನ ಹೋಗಬೇಕು, ನೋಡಬೇಕು, ವಾಪಸ್ ಬರಬೇಕು. ಅವ್ರು ನೋಡ್ಕೋತಾರೆ ಆ ಥರ. ಅಂದರೆ ಅದ್ರ ಜಾಗ ಅದು, ನಾವು ಅದಕ್ಕೆ ಹೋಗಿರೋದು, ನಾವು ಅದನ್ನೇ ಎನ್ಕ್ರೋಚ್ ಮಾಡಿದ್ದೀವಿ. ಅವ್ರು ತೊಂದರೆ ಕೊಡಬಾರ್ದು ನಿಮ್ಮ ಪ್ರಾಣಿಗಳಿಗೆ. ಆ ಥರ ನೋಡ್ಕೋತಾರೆ. ಅದಕ್ಕೆ ಆ ರೇಂಜರ್ಗಳಿದ್ದಾರೆ. ಸೊ ಆ ಥರದ್ರಲ್ಲಿ ಕೆಲವು ಸ್ಪೆಸಿಫಿಕ್ಕಾಗೆ ತುಂಬ ಹೋಗಿ ಕ್ರೌಡ್ ಮಾಡೋಕ್ಕೆಲ್ಲ ಬಿಡಲ್ಲ. ಬಟ್ ಮಿಕ್ಕಿದ್ದಂತೆ ಹೋಗ್ತಾ ಇರ್ಬೋದು. ಅಲ್ಲೆಲ್ಲೋ ಸಿಂಹ ಇದೆ ಅಂತ ಕಾಣಿಸಿದ್ರೆ ಅಲ್ಲೇ ಹೋಗಿ ಅದ್ರ ಹತ್ರನೇ ನಿಲ್ಲಿಸ್ತಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಡ್ರೈವರ್ಗಳಿಗೆ, ಅದು ಮರಿಗಳ ಜೊತೆ ಇದೆಯಾ ಅಥವಾ ಮರಿನೇ ಬಿಟ್ಬಿಟ್ಟಲ್ಲಿ ಕಾಯ್ಕೊಂಡಿದ್ಯಾ ಇಲ್ಲಿ, ಆ ಥರದ್ದೆಲ್ಲ. ಸೊ ನಮಗೆ ಆ ಥರ ಇನ್ಫಾರ್ಮೇಷನ್ ಕೊಡ್ತಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತವೆಲ್ಲ. ಸೊ ಬೆಳಗ್ಗೆ ಸುಮಾರು 5-5:30 ಹೊರಟ್ಬಿಡ್ತಾ ಇದ್ವಿ. ಸೊ ಹೊರಟು ನಾವು ಕ್ಯಾಂಪಿಂದ ಆಚೆ ಬಂದಿದ್ದ ತಕ್ಷಣ ಒಂದಷ್ಟು ಜಿರಾಫೆಗಳು ಯೂಶಲಿ ಇರುತ್ತಂತೆ. ನಮ್ಮ ಕ್ಯಾಂಪ್ ಆರ್ ಕ್ಯಾಂಪ್ ಜಿರಾಫ್ಸ್ ಅಂತ ಇದ್ರು. ಅದು ಸುಮ್ಮನೆ ಅದು ಹಂಗೆ ಕ್ಯಾಂಪ್ಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಸೊ ಅವೆಲ್ಲ ಎಲ್ಲೋ ದೂರದಲ್ಲಿ ನೀವು ನೋಡಿದ್ರೆ ಹಿಂದೆ ಎಲ್ಲ ಕೆಂಪಾಗ್ತಾ ಇದೆ ಆಕಾಶ. ಇವೆಲ್ಲ ಸುಮ್ಮನೆ ಅದ್ರ ಪಾಡಿಗೆ ಅದು ಓಡಾಡ್ತಾ ಇರುತ್ತೆ. ಅವಕ್ಕೆ ನಾವಿರೋದು ಗೊತ್ತಿಲ್ಲ. ಬಟ್ ನಮಗೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ. ನಮ್ಮ ಕ್ಯಾಂಪ್ ಹತ್ರ ಅದರಿಂದ ಅಲ್ಲೇ ಇಳಿದ್ಬಿಟ್ಟು ಎಲ್ಲ ಶೂಟ್ ಮಾಡೋಕ್ಕೆ ಅವಕಾಶ ಇತ್ತು. ಆಮೇಲೆ ಈ ಮಸೈ ಮಾರಾನಲ್ಲಿ ಯಾವುದೋ ಒಂದು ಕಡೆ ಅಲ್ಲೇ ಹತ್ತಿರದಲ್ಲಿ ಈ ಹಾಟ್ ಏರ್ ಬಲೂನ್ ಕೂಡ ಇರುತ್ತೆ. ನೀವು ಹಾಟ್ ಏರ್ ಬಲೂನ್ನಲ್ಲಿ ಹೋಗಿ ಅದೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇದೆ. ನಾವು ಅದಕ್ಕೆ ಆಪ್ಟ್ ಮಾಡಿರಲಿಲ್ಲ. ಬಟ್ ನಾವು ಜೀಪಲ್ಲೇ ಹೋಗುವಾಗ ನಮ್ಗೆ ಬಲೂನ್ ಎಲ್ಲ ಕಾಣಿಸ್ತಾ ಇತ್ತು ಬೆಳಗ್ಗೆ ಹೋಗೋದು. ಆಮೇಲೆ ಈ ಜಿರಾಫ್ ಅಂದರೆ ನಾವು ಸ್ಟ್ರೀಟಲ್ಲೆಲ್ಲ ಯಾವ ಥರ ಜಕ್ಸ್ಟಪೊಸಿಷನ್ ಮಾಡಿ ತೆಗಿತೀವೋ ಈ ವೈಲ್ಡ್ ಲೈಫಲ್ಲೂ ಹಾಗೆ ಮಾಡಿ ತೆಗಿಬೋದು. ಸೊ ಒಂದ್ಸಲ ಏನೋ ಜಿರಾಫ್ ಆಲ್ಮೋಸ್ಟ್ ಆ ಬಲೂನ್ನೇ ಒದಿತಿರೋ ಥರ ಅನ್ನಿಸ್ತು ಹಾಗೆಲ್ಲ. ಸೊ ಇಲ್ಲೂ ಅಷ್ಟೇ, ನೀವು ಸುಮ್ಮನೆ ಕಂಡಿದ್ದೆಲ್ಲ ತೆಗಿಬೇಕು ಅಂತಿಲ್ಲ. ಅಫ್ಕೋರ್ಸ್ ಅನಿಸುತ್ತೆ ಫಸ್ಟ್ ಟೈಮ್ ನೋಡಿದಾಗ ಏನು ಕಂಡ್ರೂ ತೆಗಿಬೇಕು ಅಂತ. ಬಟ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡಿದ್ರೆ ಅದರಲ್ಲಿ ಏನು ಎಮೋಷನ್ ಇದೆ ಅದು ಆಚೆ ಬರುತ್ತೆ. ಸೊ ನೀವು ಆ ಎಮೋಷ್ನಲ್ ಮೂಮೆಂಟ್ನೇ ಕ್ಯಾಪ್ಚರ್ ಮಾಡ್ಬೋದು. ಇವಾಗ ನಾನು ಆ ಸಿಂಹದ್ದು ಫಸ್ಟು ಕಿಲ್ ಜೊತೆ ಹೇಳಿದ್ನಲ್ಲ, ಮರಿಗಳೆಲ್ಲ ಆಟ ಆಡ್ತಿದ್ವಲ್ಲ, ಅದು ಯಾವಾಗ ಶೂಟ್ ಮಾಡಬೇಕು ಅಂತ ನೀವು ತಾಳ್ಮೆಯಿಂದ ನೋಡಿ ಕಾಯಬೇಕು. ಅವಾಗ ಗೊತ್ತಾಗುತ್ತೆ ಯಾವುದೋ, ಅಥವಾ ಬಿಹೇವಿಯರ್ ಅಬ್ಸರ್ವ್ ಮಾಡಿದ್ರೆ ಇದು ಈ ಥರ ಮಾಡ್ತಿದೆ, ಇವಾಗ ಹಿಂಗೆ ಮಾಡುತ್ತೆ, ನೆಕ್ಸ್ಟ್ ಹಂಗೆ ಮಾಡುತ್ತೆ, ಆ ಥರ ಆ್ಯಂಟಿಸಿಪೇಟ್ ಮಾಡಿಕೊಂಡು ಎಮೋಷನ್ ಬಂದಾಗ ಶೂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಜಿರಾಫಲ್ಲೂ ಅಷ್ಟೇ, ಅದು ಆ ಚಿತ್ರದಲ್ಲಿದೆ. 2 ಜಿರಾಫ್ಗಳು ಬರ್ತಾಯಿದ್ವು. ಸ್ವಲ್ಪ ನೋಡಿದ್ರೆ ಆಲ್ಮೋಸ್ಟ್ ಒಂದು ಬಾಡಿ 2 ತಲೆ ಇರೋ ಥರ ಅನ್ನಿಸ್ತು. ಇನ್ನೊಂದು ಸಲ ಒಂದೇ ತಲೆ 2 ಬಾಡಿ ಇರೋ ಥರ. ಅವು ಅದ್ರ ಪಾಡ್ಗೆ ಅದು ಬರ್ತಾಯಿದ್ವು. ನಾವು ಅಡ್ಜಸ್ಟ್ ಮಾಡಿಕೊಂಡು ಯಾವ ಥರ ಬೇಕೋ ಆ ಥರ ತೆಗಿಬೋದು.
ಆಮೇಲೆ ಈ ಸಿಲೋವೆಟ್ ಅನ್ನೋದು ಬರೀ ಬೆಳಗ್ಗೆ ಅಥವಾ ಸಂಜೆ ಮಾತ್ರ ತೆಗಿಬೇಕು ಅಂತಿಲ್ಲ. ಅಲ್ಲಿ ಅಟ್ಲೀಸ್ಟ್ ನವೆಂಬರಲ್ಲಿ ಆ ಥರ ಇತ್ತು ಆ ಸ್ಕೈ. ಎಲ್ಲ ಟೈಮು ಏನೋ ಈ ದೇವರೇ ಏನೋ ಪೇಂಟಿಂಗ್ ಮಾಡಿರೋ ಥರ ಇತ್ತು. ಎಷ್ಟು ವೇರಿಡ್ ಪ್ಯಾಟರ್ನ್ಸು ಕ್ಲೌಡ್ಸ್ದೆಲ್ಲ ಅದೆಲ್ಲ, ಅದು ಮೈಲಿಗಳ್ಗಟ್ಲೆ ತುಂಬ ಚೆನ್ನಾಗಿರ್ತಾಯಿತ್ತು. ಯಾವುದಾದ್ರೂ ಒಂದೇ ಒಂದು ಇಂಪಾಲನೋ ಏನಾದರೂ ಬಂದರೂ ಸಾಕು, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದು ನೀವು ಯೋಚನೆ ಮಾಡಬೇಕು, ಪ್ರತಿ ಸಲ ಫುಲ್ ಝೂಮ್ ಮಾಡಿ ಬರೀ ಆ ಪ್ರಾಣಿನ ತೆಗಿಯೋದೇನು, ದರ್ ಇಸ್ ನೋ ಪಾಯಿಂಟ್. ಸೊ ನೀವು ಅದು ಎನ್ವೈರ್ನಮೆಂಟ್ ಜೊತೆ ತೆಗೆದ್ರೆ ಅವಾಗ ಜಾಸ್ತಿ ಇಂಪ್ಯಾಕ್ಟ್ ಇರುತ್ತೆ. ಅದನ್ನು ಯೋಚನೆ ಮಾಡ್ಬೇಕು ನೀವು, ಅದು ತುಂಬ ಚೆನ್ನಾಗಿರುತ್ತೆ. ಹೆಚ್ಚು ಫೋಟೋಗ್ರಾಫರ್ಸ್ ತೆಗಿಯೋದೆ ಕ್ಲೋಸಪ್ಪಲ್ಲಿ, ಹೌದು, ಬರೀ ವೈಲ್ಡ್ ಲೈಫ್ನಷ್ಟನ್ನೇ ಕಾನ್ಸಂಟ್ರೇಟ್ ಮಾಡೋದೇ ಹೆಚ್ಚಿರೋದು. ಹೌದು. ಬಟ್ ನಿಮ್ಮ ಇಂಟ್ರೆಸ್ಟು ಫುಲ್ ಅದು ಎನ್ವೈರ್ನಮೆಂಟ್ ತೋರಿಸ್ಬೇಕು, ಅಲ್ಲಿ ಯಾವ ಥರ ಇರುತ್ತೆ ಏನು ಅಂತ, ಅದೇ ಚೆನ್ನ. ಏಕೆಂದರೆ ಅದು ಎಷ್ಟು ಥರ ಬಣ್ಣಗಳು ಬರುತ್ತೆ, ಅದು ಅನ್ಇಮ್ಯಾಜಿನಬಲ್ ಅದು. ಆ್ಯಂಡ್ ಅದರಲ್ಲಿ ಒಂದೇ ಒಂದು ಪ್ರಾಣಿ ಆಗಲಿ ತುಂಬ ಮಿನಿಮಲಿಸ್ಟಿಕ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ತೆಗೆಯೋದು. ಸೊ ಆ ಥರ ಅದು ಇದೆಲ್ಲ ಒಟ್ಟಿಗೆ ನೋಡಿದ್ಮೇಲೆ ಅನಿಸುತ್ತೆ. ನಂದು ವಾಪಸ್ ಬಂದಮೇಲೆ ನಾನು ಪಿಕ್ಚರ್ಸ್ ತೋರಿಸ್ತಿರುವಾಗ ಆವಾಗ ಎಷ್ಟೊಂದು ಜನ ಹೇಳಿದ್ರು ನನಗೆ, ಇಷ್ಟೊಂದು ಚೆನ್ನಾಗಿರುತ್ತಾ ಅಲ್ಲಿನ. ಯಾಕೆಂದರೆ ಮಸಾಯಿ ಮಾರಾಗೆ ಹೋಗಿ ಬಂದಿದ್ದೀರಾ ಅಂದರೆ ಎಲ್ಲರೂ ಬರೀ ಹತ್ತಿರದಿಂದನೇ ಅದು ಹಿಡ್ಕೊಂಡಿರೋದು, ಕಚ್ತಿರೋದು, ತಿಂತಿರೋದು, ಬರೀ ಆ ಥರದ್ದೇ ತೋರಿಸೋದು. ಸೊ ಇದು ಸ್ವಲ್ಪ ಬೇರೆ ಥರ ಅನ್ನಿಸ್ತು. ಆಮೇಲೆ ಹೀಗೆ ಈ ಜಿರಾಫ್ಗಳಂತೂ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ನಾ ಹೇಳ್ದಂಗೆ ಅದು ಮುಂಚೆ ಬರೀ ಇದರಲ್ಲಿ ಝೂನಲ್ಲಿ ನೋಡಿದ್ದು, ಅಲ್ಲಿ ಎಷ್ಟೊಂದು ಜಿರಾಫ್ಗಳು. ಆಮೇಲೆ ಅದು ಅದ್ರ ಮೇಲೆ ಈ ಆಕ್ಸ್ಪೆಕ್ಕರ್ಸ್ಗಳೆಲ್ಲ ಕೂತಿರುತ್ತೆ. ಅದು ಆ ವೈಲ್ಡ್ ಬಫೆಲೋ ಇದೆ, ಅದ್ರ ಮೇಲೆ ಆಫ್ರಿಕನ್ ಬಫೆಲೋ, ಅದ್ರ ಕಿವಿ ಹತ್ರನೂ ಎಲ್ಲ ಕೂತಿರುತ್ತೆ. ಬಟ್ ಈ ಜಿರಾಫ್ ಮೇಲೂ ಇರುತ್ತೆ ಯಾವಾಗಲೂ, ಅದ್ರ ನೆಕ್ ಮೇಲೆ ಮತ್ತು ತಲೆ ಮೇಲೆ ಎಲ್ಲ ಕೂತಿರುತ್ತೆ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಆ ಜಿರಾಫ್ದು ಪ್ಯಾಟರ್ನ್ಸ್ ಇದೆಯಲ್ಲ ಅದ್ರ ಸ್ಕಿನ್ ಮೇಲೆ, ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ನೀವು ಹತ್ರದಿಂದ ತೆಗೆದ್ರೆ ಆ ಥರ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ಬರೀ ಜಿರಾಫ್ದು ಕ್ಲೋಸಪ್ಪೋ ತುಂಬ ಹತ್ತಿರ ಹೋಗೋ, ಅಥವಾ ಯಾವುದೋ ಝೀಬ್ರಾದೋ, ಅದು ನಿಜವಾಗ್ಲೂ ಹಂಗೆ. ಈ ಝೀಬ್ರಾ ಅಂತೂ ನೋಡಿದ್ರೆ ನಿಜವಾಗ್ಲೂ ಹಂಗಿದೆಯಾ ಅನ್ನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಪಟ್ಟೆ ಎಲ್ಲ ಇರೋದು ತುಂಬ ಚೆನ್ನಾಗಿರುತ್ತೆ. ಸೊ ಈ ಜಿರಾಫ್ದೇ ಒಂದು ಫುಲ್ಲು ಕತೆ ಬರೆದ್ಬಿಡ್ಬೋದು ಆ ಥರ, ಅಷ್ಟು ಚೆನ್ನಾಗಿರುತ್ತವೆ. ಹೀಗೆ ಒಂದೊಂದು ದಿನ ಒಂದೊಂದನ್ನೇ ಏನೇನು ಸಿಗುತ್ತೋ ಅದನ್ನೇ ಸಿಲೋವೆಟಲ್ಲಿ ತೆಗಿಯೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಒಂದು ಸಲ ಈ ಸಲ ಹೋದಾಗ ಅದು ವೈಲ್ಡ್ ಬೀಸ್ಟ್ದು ಸಿಕ್ತು. ಅದೇನಾಯಿತು ಅಂತ ಹೇಳಿದ್ರೆ, ನಾವು ಆಚೆ ಬಂದ್ವಿ, ಜಿರಾಫ್ ಎಲ್ಲ ಇತ್ತು, ಸುಮಾರು ಹೊತ್ತು ಅದನ್ನೆಲ್ಲ ತೆಗಿತಾ ನಿಂತಿದ್ವಿ. ಆಮೇಲೆ ಅವರು ನೆಕ್ಸ್ಟು ಇನ್ನೆಲ್ಲಿಗೋ ಕರ್ಕೊಂಡೋದ್ರು. ಕರ್ಕೊಂಡೋದಾಗ ಸ್ವಲ್ಪ ಮೇಲೆ ಬರ್ತಾಯಿತ್ತು. ಆವಾಗ ಅಲ್ಲೆಲ್ಲ ಈ ವೈಲ್ಡ್ ಬೀಸ್ಟ್ಗಳೆಲ್ಲ ಓಡಾಡ್ತಾ ಇದ್ವು. ಸೊ ಅದು ನನಗೆ ಬೇಕು ಅಂದೆ. ಸೊ ಇನ್ನು ಸ್ವಲ್ಪ ಡೌನಿಗೆ ಬಂದ್ವಿ. ಡೌನಿಗೆ ಬಂದಾಗ ಬರೀ ಕಾಯ್ತಾ ಇದ್ವಿ ಅಲ್ಲಿ ಡೌನಿಗೆ ಬಂದು. ಅವೆಲ್ಲ ಹಿಂಗೆ ಓಡಾಡ್ತಾ ಇವೆ, ಮೇಲ್ಗಡೆ ಸೂರ್ಯ ಇದೆ, ಇದ್ರದ್ದು ಕೊಂಬು ಮಾತ್ರ ಕಾಣಿಸುತ್ತೆ, ಎಲ್ಲ ನಡ್ಕೊಂಡು ಹೋಗ್ತಾ ಇವೆ. ಸೊ ಅವು ಪಾಡ್ಗೆ ಓಡಾಡ್ತಾ ಇದ್ವು. ನಾನು ಕಾಯ್ತಾ ಇದ್ದೆ ಯಾವುದೋ ಒಂದು ಫಾರ್ಮೇಷನ್ಗೆ ಬಂದಾಗ ತೆಗಿಯೋಣ ಅಂತ. ಸುಮಾರು ತೆಗ್ದಿದ್ದೀನಿ, ಬಟ್ ನನಗೆ ಬೇಕಾಗಿರೋ ಫಾರ್ಮೇಷನ್ ಒಂದು ಸತಿ ಬಂತು. ಸೊ ತುಂಬ ಚೆನ್ನಾಗೆ ಅದು ತೆಗೆದೆ. ಆಮೇಲೆ ಹಾಗೆ ಮುಂದೆ ಬಂದ್ವಿ. ಅದು ಆ ಮಾರ್ನಿಂಗ್ ಲೈಟಲ್ಲಿ ಈ ಸಿಂಹ ಎಲ್ಲ ಆ ಬ್ಯಾಕ್ ಲೈಟಲ್ಲಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದ್ರ ಮೇನೆಲ್ಲ ಫುಲ್ ಶೈನ್ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ಸೊ ಅದು ಮತ್ತು ಈ ಸೆಕೆಂಡ್ ಟೈಮ್ ಜೂನಲ್ಲಿ ಹೋದಾಗ ಆವಾಗ ಈ ಮೇಟಿಂಗ್ ಎಲ್ಲ ಸಿಕ್ತು ಲಯನ್ದು. ಸ್ವಲ್ಪ ದೂರ ಹೋದ್ಮೇಲೆ ಆನೆಗಳು ಸಿಕ್ಕಿದ್ವು. ಅದೇ ಥರ ಸ್ವಲ್ಪ ಬೇರೆ ಲೈಟ್ ಇತ್ತು, ಬಟ್ ಸಿಲೋವೆಟ್ಟಲ್ಲಿ ಅದು ಆನೆನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಆ ಸಿಲೋವೆಟ್ಟಲ್ಲಿ ಆ ಥರ ಲೈಟಲ್ಲಿ ಪುಟ್ಟದ ಆ್ಯನಿಮಲ್ ಆದರೆ ಅಷ್ಟೊಂದು ಎಫೆಕ್ಟ್ ಇರಲ್ಲ. ಬಟ್ ಈ ಥರ ಲೈಟಲ್ಲಿ ನಿಮ್ಗೆ ಅಷ್ಟು ದೊಡ್ಡದಾಗಿರೋದು ಅದೇ ಪುಟ್ಟದಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರದ್ದು ಅದೆಲ್ಲ ಸಿಕ್ತು, ಅದು ತುಂಬ ಖುಷಿ ಆಯಿತು. ಆಮೇಲೆ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಅದೇ ಬರ್ತಿದೆ, ಅವಾಗ ಹೇಳಿದ್ನಲ್ಲ ಅವೆಲ್ಲ ಹೊರಟಿವೆ ಅಂತ ಹೇಳಿದ್ರು. ಸೊ ಪೊಸಿಷನ್ ಮಾಡ್ಕೊಂಡ್ವಿ, ಅದಕ್ಕಿಂತ ತುಂಬ ಮುಂದೆ ಹೋಗಿ ಗೊತ್ತಾ ಅದೇ ದಾರಿಲಿ ಬರುತ್ತೆ ಅಂತ. ಎಲ್ಲವೂ ಬಂದವು, ನಾವು ಇಲ್ಲಿ ನಿಂತಿದ್ವಿ, ಬಂದು ಏನಾಯಿತು, ಒಂದು ಸಲ ನಮ್ಮ ಮುಂದೆ ಹೋದ್ವು. ನಾವು ಇನ್ನೂ ಸುತ್ತಮುತ್ತ ಬೇರೆ ಜೀಪ್ಗಳೆಲ್ಲ ಇದ್ವು. ಆ ಮರಿ ಅಮ್ಮ ಏನೋ ನೋಡೋಕ್ಕೆ ಹೋಯ್ತು.
ಅಂದರೆ ಅದು ಹಂಟ್ ಮಾಡೋಕ್ಕೆ ಯಾವುದಾದ್ರೂ ಸಿಗುತ್ತಾ ಏನೋ ಅಂತ ಒಂದು ಸ್ವಲ್ಪ ಎತ್ತರದ್ದು ಕಲ್ ಮೇಲೆ ನಿಂತ್ಕೊಳ್ಳೋಕೆ ಹೋಯ್ತು. ಈ ಮರಿ ಚೀತಾಗಳು, ಮರಿ ಅಂದರೆ ಪುಟ್ಟದಲ್ಲ, ಅವು ದೊಡ್ಡದೆ, ಅವು ಬಂದು ನಮ್ಮ ಜೀಪ್ ಪಕ್ಕ ಕೂತ್ಕೊಂಡ್ಬಿಟ್ವು. ಸೊ ತುಂಬ ಬಿಸಿಲಿತ್ತು, ನಮ್ಮ ಜೀಪ್ ಪಕ್ಕ ಶೇಡ್ ಇತ್ತು. ಸೊ ಆ 4 ಚೀತಾಗಳು ಬಂದು ಪಕ್ಕದಲ್ಲೇ ಕೂತ್ಕೊಂಡ್ಬಿಟ್ವು. ನಾನು ಹಿಂಗೆ ಕೈ ಹಾಕಿದ್ರೆ ಮುಟ್ಬೋದು ಅದನ್ನೇ, ಅಷ್ಟು ಹತ್ರ ಕೂತಿವೆ ಅವು. ಫೋಟೋ ತೆಗಿಯೋಕ್ಕಾಗಲ್ಲ ಯಾಕೆಂದರೆ ಪಕ್ಕದಲ್ಲೇ ಇದೆ. ಆಮೇಲೆ ನಾನು ಫೋನ್ನಲ್ಲಿ ಬರೀ ವಿಡಿಯೋ ಮಾಡಿಕೊಂಡು ಹಂಗಾಯಿತು, ಅಷ್ಟು ಹತ್ತಿರ ಇತ್ತು. ಅವರು ರೇಂಜರ್ ಬಂದ್ಬಿಟ್ಟು ಅಲ್ಲಿಂದ ಸಿಗ್ನಲ್ ಮಾಡಿದ್ರು, ಗಾಡಿ ತೆಗೀರಿ ಅಂತ. ಯಾಕೆಂದರೆ ನಾವು ಅದಕ್ಕೆ ಆ ಥರ ಸಪೋರ್ಟ್ ಕೊಡೋ ಹಾಗಿಲ್ಲ ಅಂತ. ನಾವೇನು ಮಾಡಿರಲಿಲ್ಲ, ಚೀತಾಗಳೇ ಬಂದು ಮಲ್ಕೊಂಡಿದ್ವು. ಅವರು ಇಲ್ಲ, ಅದಕ್ಕೆ ಅಭ್ಯಾಸ ಆಗೋಗುತ್ತೆ, ಮೂವ್ ಮಾಡಿ ಅಂತಂದರು. ಸೊ ಮುಂದೆ ಹೋದ್ವಿ ನಾವು, ಸ್ವಲ್ಪ ದೂರ ಹೋದ್ವಿ. ಆಮೇಲೆ ತಿರ್ಗಾ ಅದೇ ಥರ ಆಯಿತು, ತಿರ್ಗಾ ಒಂದು ಕೂತ್ಕೊಂಡ್ವು 2. ಅದು ಎಷ್ಟು ಹತ್ತಿರ ಇತ್ತು ಅಂದರೆ ಹಿಂಗೆ ಕೈ ಹಾಕಿದ್ರೆ ಹಿಂಗೆ ಮುಟ್ಟಿರ್ಬೋದಾಗಿತ್ತು, ಅಷ್ಟು ಹತ್ತಿರ ಇತ್ತದು. ಮುಟ್ಟೋ ಹಾಗಿಲ್ಲ ಪ್ರಾಣಿಗಳನ್ನೇ ಅಲ್ಲಿ. ಅದು ಮುಟ್ಟಿದ್ರೆ ನಿಮ್ಮನ್ನೇ ಬ್ಯಾನ್ ಮಾಡಿಬಿಡ್ತಾರೆ ಅಂತ, ಬಿಡೋದಿಲ್ಲ ಪಾರ್ಕ್ ಒಳಗೆ. ಸೊ ಪ್ರಾಣಿಗಳನ್ನೇ ಮುಟ್ಟಬಾರ್ದು. ಆಮೇಲೆ ಅಲ್ಲಿ ಇನ್ನೊಂದು ಹಿಪ್ಪೋ ಪಾಂಡ್ ಅಂತಲೇ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಹಿಪ್ಪೋಪೊಟಮಸ್ ಇರುತ್ತೆ. ಅದೊಂದು ನದಿನಲ್ಲೂ ಇರುತ್ತೆ, ಒಂದು ಪಾಂಡು ಇದೆ, ಅಲ್ಲೂ ಇರುತ್ತೆ. ಅದು ಮೇಲೆಲ್ಲ ಬರುತ್ತೆ, ನೀರಲ್ಲೇ ಏನಿರಲ್ಲ, ಮೇಲ್ಗಡೆನೂ ಎಲ್ಲ ನಡ್ಕೊಂಡು ಬರುತ್ತೆ. ಆಮೇಲೆಲ್ಲ ಇದು ತುಂಬ ಫಾರ್ಟ್ ಮಾಡ್ತಿರುತ್ತೆ ಮತ್ತು ಸ್ನಾಟ್ ಮಾಡ್ತಿರುತ್ತೆ, ಅವಾಗವಾಗ ಬಾಯಿ ತೆಗಿತಾ ಇರುತ್ತೆ. ಸೊ ಅದು ಎಷ್ಟೊಂದು ಜನಕ್ಕೆ ಆ ಡ್ರೀಮ್ ಪಿಕ್ಚರು, ಅದು ಬಾಯಿ ತೆಗೆದ್ರೆ ಅದ್ರ ಫುಲ್ ಒಳಗಡೆ ನೋಡ್ತಿರೋ ಥರ ಪಿಕ್ಚರ್ ತೆಗಿಬೇಕು ಅಂತ. ಬಟ್ ಅದು ಎಷ್ಟು ಕಷ್ಟ, ಫಸ್ಟ್ ಆಫ್ ಆಲ್ ಆ ಲೆವೆಲ್ಲಿಗೆ ಹೋಗಬೇಕು. ಸೊ ಆ ಲೆವೆಲ್ಲಿಗೆ ಹೋಗಿ ನಿಮ್ಗೆ ಗೊತ್ತಿಲ್ಲ ಯಾವ ಹಿಪ್ಪೋ ಬಾಯಿ ತೆಗಿಯುತ್ತೆ ಅಂತ, ಎಷ್ಟೊಂದಿದೆ, ಎಲ್ಲಿ ಫೋಕಸ್ ಮಾಡಬೇಕು. ಬಟ್ ಅದು ತೆಗೆದ್ರೆ ಫುಲ್ ಬಾಯಿ ತೆಗಿಯುತ್ತೆ, ಆಮೇಲೆ ಟಕ್ಕಂತ ಮುಚ್ಕೊಳ್ಳುತ್ತೆ. ಬಟ್ ಅಂದರೂ ಅಷ್ಟರಲ್ಲಿ ನೀವು ಆ ಪೊಸಿಷನ್ ಮಾಡೋದು ಕಷ್ಟ. ಹಾಗೂ ಅದನ್ನು ಸುಮಾರು ಹೊತ್ತು ಕಾಯ್ತಾ ಇದ್ವಿ, ಬಾಯಿ ತೆಗಿಯುತ್ತೆ. ಸೊ ಅದು ಒಂದು ಏನೋ ಅಡ್ವೆಂಚರ್ ಅಂತ ಹೇಳ್ಬೋದು. ಇದಲ್ದಲೇ ನೆಕ್ಸ್ಟು ಆಂಬೋಸಲಿ ವಿಷಯ ಹೇಳ್ತೀನಿ. ಆಂಬೋಸಲಿ ಕೀನ್ಯಾನಲ್ಲೇ ಇರೋದು. ಅಲ್ಲಿ ಮೌಂಟ್ ಕಿಲಿಮಂಜಾರೋ ಇದೆ. ಆ ಮೌಂಟು ಮೇಲ್ಗಡೆ ಸ್ನೋ ಕ್ಯಾಪ್ಡ್ ಇರುತ್ತೆ. ಯಾವಾಗಲೂ ಅಂದರೆ ಎಲ್ಲರಿಗೂ ಏನು ಬೇಕು ಅಂದರೆ ಆ ಸ್ನೋ ಕ್ಯಾಪ್ ಮೌಂಟನು, ಅದ್ರ ಮುಂದೆ ಆನೆ ಇರಬೇಕು. ಆಂಬೋಸಲಿನಲ್ಲಿ ಅಬೌಟ್ 50 to 60 ಹರ್ಡ್ಸ್ ಇದೆ ಎಲಿಫೆಂಟ್ಸ್ದು. ಅಂದರೆ 50 to 60 ಹರ್ಡ್ಸ್, ಅದು ಒಂದೊಂದು ಹರ್ಡಲ್ಲಿ ಎಷ್ಟೆಷ್ಟೊಂದು ಇರ್ಬೋದು. ಸೊ ಇಂಡಿವಿಜುವಲ್ ಅಂದರೆ 1,000 ಆದರೂ ಇರ್ಬೋದೇನೋ ಎಲಿಫೆಂಟ್ಸು, 1000ನೋ ಅದಕ್ಕೆ ಜಾಸ್ತಿ ಇರ್ಬೋದು. ಆನೆಗಳಿಗಂತೂ ಬರಾನೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಎಷ್ಟೊಂದು ಅದು ಆ್ಯಕ್ಚುಲಿ ಗುಂಪು ಅನ್ನಿಸ್ಬೋದು ನೋಡಿದ್ರೆ, ಆದರೆ ಅದು ಗುಂಪಲ್ಲ, ಅದು ಒಂದು ಕುಟುಂಬನೇ. ಒಂದೊಂದು ಆನೆ ಹಿಂಡು ಒಂದೊಂದು ಇದು ಕುಟುಂಬನೇ. ಅದು ಒಂದು ಮೇಟ್ರಿಯಾರ್ಕ್ ಅಂತಾರೆ, ಒಂದು ದೊಡ್ಡ ಆನೆ ಇರುತ್ತೆ, ಲೀಡರ್ ಅದಕ್ಕೆ, ಒಂದೊಂದು ಹರ್ಡ್ಗೂ. ಅದು ಎಲ್ಲ ಅದೇ ಡೆಸಿಷನ್ ತೊಗೊಳತ್ತೆ ಅನ್ನೋ ಥರ, ಎಲ್ಲರೂ ಅದು ಹೇಳಿದ್ದು ಫಾಲೋ ಮಾಡ್ತಾರೆ ಆ ಥರ ಅನಿಸುತ್ತೆ. ಮತ್ತು ಈ ಮರಿಗಳು ತುಂಬ ಚೆನ್ನಾಗಿರುತ್ತೆ, ಈ ಬೇಬಿ ಎಲಿಫೆಂಟ್ಗಳು. ಅದ್ರ ಆಟನೇ ಚೆನ್ನ. ಅದು ಸುಮ್ಮನೆ ಓಡೋಗುತ್ತೆ, ಇನ್ಯಾತ್ರ ಹಿಂದೆನೋ ಇನ್ನೇನೋ ಮಾಡುತ್ತೆ. ಒಂದು ಸತಿ ಏನೋ ಒಂದು ಈಗ್ರೆಟ್ನ ಮಾತಾಡಿಸ್ತಿರೋ ಥರ ಅನ್ನಿಸ್ತು. ಆಮೇಲೆ ಅದು ಯಾವಾಗಲೂ ಅಮ್ಮನ ಜೊತೆನೇ ಇರುತ್ತೆ, ಅದು ಬೇಬಿ ಎಲಿಫೆಂಟ್ ಯೂಶ್ವಲಿ. ಬಟ್ ಸ್ವಲ್ಪ ಹೊತ್ತು ಬಿಟ್ಟು ಒಂಚೂರು ದೂರ ಬಂತು ಅಂದರೆ ಯಾವುದಾದ್ರೂ ಒಂದು ಅಡಲ್ಟ್ ಬಂದು ಅದ್ರ ಪಕ್ಕ ಒಂಥರ ಪ್ರೊಟೆಕ್ಟಿವ್ ಥರ ಬಂದ್ಬಿಡುತ್ತೆ. ಸೊ ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದು ಅಷ್ಟೇ, ನೀವು ನೋಡುವಾಗ ಸ್ವಲ್ಪ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗತ್ತೆ ಅದ್ರ ಆಟ ಏನು, ಅದು ಯಾವ ಥರ ಮಾಡುತ್ತೆ, ಏನು ಎಮೋಷನ್ಸ್ ಇರುತ್ತೆ ಎಲ್ಲ. ಅದು ಎಲಿಫೆಂಟ್ಸ್ಗೂ ಹ್ಯೂಮನ್ಸ್ಗೂ ತುಂಬ ಕ್ಲೋಸ್ ರಿಲೇಷನ್ಶಿಪ್ ಇದೆ ಅನಿಸುತ್ತೆ. ಅಂದರೆ ದ ವೇ ವಿ ಬಿಹೇವ್, ಆಮೇಲೆ ದ ವೇ ದೇ ಬಿಹೇವ್ ತುಂಬ ಹತ್ತಿರ ಅನ್ನಿಸ್ಬಿಡುತ್ತೆ ಅದು. ಆಮೇಲೆ ಆಫ್ರಿಕನ್ ಎಲಿಫೆಂಟ್ ಅಂದರೆ ಅದು ಬೇರೆ ಥರನೇ, ನಮ್ಮ ಇಂಡಿಯನ್ ಎಲಿಫೆಂಟ್ ಥರ ಅಲ್ಲ, ತುಂಬ ಅದು ಶೇಪೇ ಬೇರೆ ಇರುತ್ತೆ, ಮತ್ತು ದೊಡ್ಡ ಕಿವಿ ಇರುತ್ತೆ, ತುಂಬ ಚೆನ್ನಾಗಿರುತ್ತದು. ಆಮೇಲೆ ಗಂಡು ಹೆಣ್ಣು ಎರಡಕ್ಕೂ ಟಸ್ಕ್ಸ್ ಇರುತ್ತೆ ಅದರಲ್ಲಿ. ಸೊ ಎಲ್ಲಿ ನೋಡಿದ್ರೂ ಆನೆ ಹಿಂಡೆ, ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಬಿಟ್ಟು ಇನ್ನೊಂದು ಮುಂದೆ ಹೋದರೆ ಓಕೆ, ಅಲ್ಲೊಂದು ಬರ್ತಾಯಿದೆ ಅದೆಲ್ಲ. ಆಮೇಲೆ ಅಲ್ಲಿ ಈ ಕ್ರೇಗ್ ಅಂತ ಸೂಪರ್ ಟಸ್ಕರು, ಅದನ್ನು ನೋಡಬೇಕು ಅಂತ ಆಸೆ ಇತ್ತು. ಸೊ ಸುಮಾರು ಜನ ಅದನ್ನು ಶೂಟ್ ಮಾಡಿದ್ದಾರೆ ಇದುವರೆಗೂ. ಅದು ಬಿಗ್ ಟಸ್ಕರ್ ಅಂತ, ಬಿಗ್ಗೆಸ್ಟ್ ಟಸ್ಕರ್, ಇಟ್ಸ್ ಅಮಾಂಗ್ ದ ಬಿಗ್ ಟಸ್ಕರ್ಸ್ ಆಫ್ ಆಲ್ ಟೈಮ್ಸ್. ಯಾವುದನ್ನು ಬಿಗ್ ಟಸ್ಕರ್ ಅಂತಾರೆ ಅಂದರೆ ಯಾವುದಕ್ಕೆ
ಆಲ್ಮೋಸ್ಟ್ 50+ kg ವೆಯ್ಟ್ ಇರುತ್ತೋ ಟಸ್ಕು ಅದು. ಇದು ಒಂದೊಂದು ಟಸ್ಕು 45-50 kg ಒಂದೊಂದು ಟಸ್ಕು. ಆ್ಯಂಡ್ ಆಲ್ಮೋಸ್ಟ್ ಇದು ನೆಲ ಟಚ್ ಮಾಡೋ ಥರ. ಸೊ ನೀವು ಯು ಕ್ಯಾನ್ ಇಮ್ಯಾಜಿನ್, ಅದು ಅಷ್ಟು ಭಾರ ಹೊತ್ಕೊಂಡು ಅದು ನಡ್ಕೊಂಡು ಹೋಗಬೇಕು ಅಂದರೆ ಅದು ನೋಡಿದ್ರೆ ಎಷ್ಟು ಡಿಗ್ನಿಫೈಡ್. ಅದನ್ನು ಜೆಂಟಲ್ ಜಾಯಿಂಟ್ ಅಂತಲೂ ಕರಿತಾಯಿದ್ರು. ಯಾರಿಗೂ ಏನೂ ತೊಂದರೆ ಕೊಡ್ತಾ ಇರಲಿಲ್ಲ, ಅದು ಅದರಷ್ಟಿಗದಿರೋದು. ಅದು ಇವಾಗ ನಾನು ಹೇಳಿದ್ನಲ್ಲ, ಮಸಾಯಿ ಮಾರನಲ್ಲಿ ನೀವು ರೋಡ್ ಬಿಟ್ಟು ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಪ್ರಾಣಿ ಕಾಣಿಸಿದ್ರೂ ಆ ಹಳ್ಳಕ್ಕೆ ಬೇಕಾದರೂ ಹೋಗ್ಬೋದು. ಆದರೆ ಆಂಬೋಸೆಲಿನಲ್ಲಿ ಬಿಡಲ್ಲ ಅದು. ಅಲ್ಲಿ ಡರ್ಟ್ ಪಾತ್ಗಳಿವೆ, ಮಾಡಿದ್ದಾರೆ, ಅಲ್ಲೇ ಇರಬೇಕು, ನೀವು ಅದನ್ನು ಬಿಟ್ಟು ಹೋಗೋಂಗಿಲ್ಲ. ಆಂಬೋಸೆಲಿಲಿ ನಮಗೆ ಜಿರಾಫ್ಗಳು ಜಾಸ್ತಿ ಸಿಕ್ಕಲಿಲ್ಲ, ಇರುತ್ತಂತೆ ಸುಮಾರು, ಬಟ್ ನಮಗೆ ಆ ಟೈಮಲ್ಲಿ ಸಿಕ್ಕಲಿಲ್ಲ, ಜೂನ್ನಲ್ಲಿ. ಬಟ್ ಇದು ಝೀಬ್ರಾಗಳು ತುಂಬ ಸಿಕ್ಕಿದ್ವು. ಝೀಬ್ರಾಗಳು ತುಂಬ ಚೆನ್ನಾಗಿತ್ತು. ಎಲ್ಲೆಲ್ಲಿ ನೋಡಿದ್ರೂ ಝೀಬ್ರಾ. ಈ ಕಡೆ ಫುಲ್ ಗುಂಪು. ಅದು ನೀವು ಈ ಝೀಬ್ರಾನೇ ಫೋಟೋಗ್ರಫಿ ಕಡೆಯಿಂದ ನೋಡೋದಾದರೆ ಅದನ್ನೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದರೆ, ಫಸ್ಟ್ ಆಫ್ ಆಲ್ ಅದಿರೋದೇ ಬ್ಲ್ಯಾಕ್ ಆ್ಯಂಡ್ ವೈಟು. ಸೊ ಅದರ ಎನ್ವೈರ್ನಮೆಂಟ್ ಜೊತೆ ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದರೆ ಅದಿನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಆ ಝೀಬ್ರಾದು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಇನ್ನೊಂದು ಹೇಳಕ್ಕೆ ಮರ್ತೋದೆ, ಅದು ಮಸಾಯಿ ಮಾರನಲ್ಲಿ ಈ ಸತಿ ಜೂನಲ್ಲಿ ಹೋದಾಗ ಮಸಾಯಿ ಮಾರದು ಲಾಸ್ಟ್ ಸಫಾರಿ ಮುಗಿಸ್ಕೊಂಡು ಹೊರಡಬೇಕಾಗಿತ್ತು. ಅವತ್ತಿನ ದಿನ ಬೆಳಗ್ಗೆ ಮಾಮೂಲಿ ಅದು ಸಿಲವೆಟ್ ಬೇಕು ಅಂತ ಹುಡ್ಕೊಂಡು ಹೊರಟ್ವಿ. ಬೆಳಗ್ಗೆನೇ ಹೊರಟಿದ್ದೀವಿ 5:30. ಅವತ್ತು ಕ್ಲಿಯರ್ ಡೇ, ಇಷ್ಟು ದೊಡ್ಡ ಸನ್ ಇತ್ತು, ಇಷ್ಟು ದೊಡ್ಡ ಸೂರ್ಯ ಇತ್ತು. ಒಂದು ಪ್ರಾಣಿ ಸಿಕ್ಕಲಿಲ್ಲ ಅದು ತೆಗಿಯೋ ಥರ. ಎಷ್ಟು ಕಡೆ ಹುಡುಕಿದ್ದೀವಿ. ಅದು ಬರೋಕ್ಕಿಂತ ಮುಂಚೆಯಿಂದನೂ ಪೊಸಿಷನ್ ಆಗಕ್ಕೆ ಟ್ರೈ ಮಾಡಿದ್ವಿ, ಸಿಕ್ಕಲಿಲ್ಲ. ಅದು ಬಂದಮೇಲೂ ಹೊರಟಿದ್ದಾಗಲೂ ಎಷ್ಟು ಕಡೆ ಕರ್ಕೊಂಡೋದ್ರು ಎಲ್ಲೂ ಇಲ್ಲ. ಆಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಎಲ್ಲೋ ದೂರದಲ್ಲಿ ಆನೆ ಕಾಣಿಸ್ತು. ಆಮೇಲೆ ಎಷ್ಟೊಂದು ತುಂಬ ಏನೋ ಕ್ರೌಡ್ ಇದ್ದಂಗಿತ್ತು. 600 mm ಇದೆಯಲ್ಲ, ಅದರಲ್ಲಿ ನೋಡಿದ್ರೆ ಏನು ಇಷ್ಟೊಂದು ಪ್ರಾಣಿಗಳು ಬಂದಿವೆ ಅಲ್ಲಿ ಅಂತ. ಅವ್ರಿಗೆ ಡ್ರೈವರ್ಗೆ ಹೇಳಿದೆ, ಇಲ್ಲ ಏನೋ ಬಂದಿದೆ ಅಲ್ಲಿ ಅಂತ. ಸೊ ಅವರು ಹೋಗೋಣ ಅಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ಆಮೇಲೆ ಅವ್ರು ಹೇಳಿದ್ರು, ಅದು ಇನ್ನೇನು ಮೈಗ್ರೇಷನ್ ಶುರುವಾಗತ್ತಲ್ಲ, ಅದಕ್ಕೆ ಇದು ವೆಲ್ಕಮ್ ಪಾರ್ಟಿ, ಇವೆಲ್ಲ ಬೇರೆ ಕಡೆಯಿಂದ ಬಂದಿವೆ ಅಂತ. ಎಷ್ಟು ಝೀಬ್ರಾಗಳು ಅಂದರೆ, ಆಮೇಲೆ ವೈಲ್ಡ್ ಬೀಸ್ಟ್ಗಳು ನಾನು ನೋಡೇ ಇರಲಿಲ್ಲ ಅಷ್ಟು. ಎಲ್ಲೆಲ್ಲಿ ನೋಡಿದ್ರು ಅವೇ, ಏನು ಶೂಟ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ, ಸುಮ್ಮನೆ ನೋಡೋಕ್ಕೆ ಚೆಂದ. ಅದು ಅಷ್ಟು ಚೆನ್ನಾಗಿದ್ವು. ಸೊ ಅದರದ್ದು ಒಂದು ವಿಡಿಯೋ ಇದೆ, ನೀವು ನೋಡ್ಬೋದು. ಫುಲ್ಲು ತುಂಬ ಚೆನ್ನಾಗಿತ್ತದು. ಎಷ್ಟೊಂದು ಕ್ಯಾಂಪ್ಗಳಿಂದ ಕಿಲಿಮಂಜಾರೋ ಡೈರೆಕ್ಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದ್ರ ಮುಂದೆ ಆನೆ ಬಂದರೂ ಕಾಣಿಸುತ್ತೆ, ಅದು ಮಾಡಿ ಅಂತ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಡೆಫಿನೆಟಾಗೆ ನಾನು ಪಾರ್ಕ್ ಒಳಗೆ ಉಳ್ಕೋಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಅಲ್ಲಿಂದ ಈ ಆಂಬೋಸೆಲಿ ಎಲ್ಲ ಮುಗಿಸ್ಕೊಂಡು ವಾಪಸ್ ನೈರೋಬಿಗೆ ಬಂದು ಬೆಂಗಳೂರಿಗೆ ಬಂದ್ವಿ. ಇಷ್ಟು ಹೊತ್ತು ನಿಮ್ಮ ಕೀನ್ಯಾ ಅನುಭವ, ನಿಮ್ಮ ಬೇರೆ ಬೇರೆ ಜರ್ನಿ ಅನುಭವಗಳನ್ನೆಲ್ಲ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಿ. ಮತ್ತೆ ನೀವು ಹೊಸ ಟೂರ್ ಯಾವುದಾದ್ರೂ ಮಾಡಿದ್ರೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ನಿಮ್ಮೆಲ್ಲ ಅನುಭವಗಳನ್ನ ನಮ್ಮ ವೀಕ್ಷಕರ ಜೊತೆ ಮತ್ತೆ ಹಂಚ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು.